ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಸದ್ಯ ಪರಿಷ್ಕರಣೆ ಮಾಡಬೇಕನ್ನುವಂತಹ ಯೋಚನೆ ಈಗ ಸರ್ಕಾರದ ಮುಂದಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಗೃಹ ಯೋಜನೆ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಯಾವ ರೀತಿಯಾದಂತಹ ಪರಿಷ್ಕರಣೆ ಆಗತ್ತೆ, ಒಂದು ವೇಳೆ ಪರಿಷ್ಕರಣೆ ಮಾಡಿದರೆ ಯಾವೆಲ್ಲ ಮಾನದಂಡಗಳನ್ನು ಸರ್ಕಾರ ಇದನ್ನು ಚರ್ಚೆ ಮಾಡುವಂಥದ್ದು ಅಥವಾ ಇದನ್ನು ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕನ್ನುವಂತಹ ಯೋಚನೆ ಮುಂದಿಟ್ಕೊಂಡಿರುವಂಥದ್ದು, ಒಂದು ವೇಳೆ ಪರಿಷ್ಕರಣೆ ಆದರೆ ಯಾರಿಗೆ ಲಾಭ ಯಾರಿಗೆ ನಷ್ಟ, ಅನರ್ಹ ಫಲಾನುಭವಿಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ, ಇದೆಲ್ಲದೂ ಸವಾಲು ಈಗ ಸದ್ಯ ಸರ್ಕಾರಕ್ಕೆ ಇರುವಂಥದ್ದು. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ JDSನ ರಾಜ್ಯ ವಕ್ತಾರರು ಲಾಯರ್ ಪ್ರದೀಪ್ ಕುಮಾರ್ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈಗ ಒಂದು ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಗೃಹ ಯೋಜನೆ ಗ್ಯಾರಂಟಿಯಲ್ಲಿ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಯೋಚನೆ ಸರ್ಕಾರ ಮಾಡಿರುವಂಥದ್ದು. 3 ವರ್ಷ ಆದಮೇಲೆ, ಸರ್ಕಾರ ಬಂದು 3 ವರ್ಷ ಆದಮೇಲೆ ಎಲ್ಲ ಒಂದು ಕಡೆ ಜ್ಞಾನೋದಯ ಆಯ್ತಾ? ನಿಜವಾದಂತಹ ಪರಿಷ್ಕರಣೆ ಮಾಡಿದ್ರೆ ಯಾವ ರೀತಿಯಾದಂಥ ಸವಾಲನ್ನು ಸರ್ಕಾರ ಎದುರಿಸುತ್ತೆ? ಈ ಬಗ್ಗೆ ಏನು ಹೇಳ್ತೀರಿ? 2023ರಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ JDS ಪಕ್ಷ ಇದಕ್ಕೊಂದು ನಿಯಮಾವಳಿಗಳಾಗಬೇಕು, ಒಂದಷ್ಟು ಪರಿಷ್ಕರಣೆಗಳಾಗಬೇಕು, ಒಂದಷ್ಟು ಗೈಡ್ಲೈನ್ಸ್ಗಳು ಇರಬೇಕು ಈ ಗ್ಯಾರಂಟಿ ಯೋಜನೆಗಳಿಗೆ ಅನ್ನೋದನ್ನು ಹೇಳಿದ್ವಿ. ಆದರೆ ಸ್ವತಃ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಕರೆದು ವಿಧಾನಸೌಧದಲ್ಲಿ ಹೇಳಿದರು, ನನಗೂ ಫ್ರೀ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿದ್ರು. ಅಂದರೆ ಇವತ್ತು ಎಲ್ಲ ಒಂದು ಕಡೆ ಅವ್ರಿಗೆ ಜೊತೆಗೇನಾಗಿದೆ, ಇವತ್ತಿನ ಗ್ಯಾರಂಟಿ ಸ್ಕೀಮ್ಗಳಿಗೆ ಆಗ್ತಿರ್ತಕ್ಕಂತಹ ಹಣ ಹೊಂದಿಸ್ಲಿಕ್ಕಾಗ್ತಿರ್ತಕ್ಕಂಥ ಸಮಸ್ಯೆ, ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಕಾರಣದಿಂದ 3.5 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದೀವಿ ಅಂತ ಸರ್ಕಾರ ಅಧಿಕೃತವಾಗಿ ಒಪ್ಕೊಂಡಿದೆ. ಅಂದರೆ ಈ ಸಾಲದ ಭಾರ ಒಂದು ಕಡೆ ಆದರೆ, ಇದು ಸ್ಕೀಮ್ಗಳ ಪರಿಷ್ಕರಣೆ ಯಾಕೆ ಮಾಡಬೇಕು ಅಂತ ಹೊರಟಿದ್ದಾರೆ ಅಂದರೆ, ಇದರಲ್ಲಿ ಬೇಕಾಬಿಟ್ಟು ದುರುಪಯೋಗ ಆಗಿದೆ. ಇವತ್ತು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳಲ್ಲಿ ಬೇಕಾಬಿಟ್ಟು ದುರುಪಯೋಗ ಆಗಿದೆ. ನೀವು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅಥವಾ ಇನ್ನು ಬೇರೆ ಯಾವುದೇ ಇನ್ನೂ 2-3 ಕಾರ್ಯಕ್ರಮಗಳು ಏನು ಮಾಡಿದ್ರು, ಅಷ್ಟೂ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಲೋಪಗಳಾಗಿದೆ, ಒಂದಷ್ಟು ದುರುಪಯೋಗ ಆಗಿದೆ, ಪರಿಷ್ಕರಣೆ ಆಗಬೇಕು. ನಾವು ಮೊದಲಿಂದ ಹೇಳ್ತಿರ್ತಕ್ಕಂಥದ್ದು, ಈ ಯೋಜನೆಗಳನ್ನು ಯೂನಿವರ್ಸಲ್ಲಾಗಿ ಕೊಟ್ಟರೆ ಅದು ಬಡವ ಮತ್ತು ಶ್ರೀಮಂತರ ನಡುವಿನ ತಾರತಮ್ಯವನ್ನು ಕಡಿಮೆ ಮಾಡಲ್ಲ. ಫಲಾನುಭವಿಗಳು ಯಾರು ಅರ್ಹರಿದ್ದಾರೆ, ಯಾರು ನೀಡಿ ಪೀಪಲ್ಸ್ ಇದ್ದಾರೆ, ಯಾರು ಹೌದು 2,000 ರೂಪಾಯಿ ಆ ಕುಟುಂಬಕ್ಕೆ ಅವಶ್ಯಕತೆ ಇದೆ ಅನಿಸುತ್ತೆ, ಯಾರಿಗೆ ಒಂದು ಬಸ್ಸಲ್ಲಿ ಹೋದರೆ ನನಗೆ 20 ರೂಪಾಯಿ ಉಳಿತದೆ ಅನ್ನೋ ಕುಟುಂಬಗಳಿದ್ದಾವೆ, ಅಂಥ ಕುಟುಂಬಗಳನ್ನು ನೀವು ಐಡೆಂಟಿಫೈ ಮಾಡಿ, ಅಂಥವ್ರನ್ನ ನೀವು ಗುರುತಿಸಿ ಅವ್ರಿಗೆ ನೀವು ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ. ಆದರೆ ಉದ್ದಟತನವನ್ನು ತೋರಿದಂಥ ಕಾಂಗ್ರೆಸ್ ಪಕ್ಷ ಬೇಕಾಬಿಟ್ಟು ಕೊಟ್ಟರು, ಇವತ್ತು ಅನುಭವಿಸ್ತಾ ಇದ್ದಾರೆ. ಇವತ್ತು ಕೇವಲ ಅವರಲ್ಲ, ಇಡೀ ರಾಜ್ಯದ ಪ್ರತಿಯೊಬ್ಬ ಮತದಾರರ ಮೇಲೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇವತ್ತು ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಅದರ ಕೀರ್ತಿ ಏನಾದರೂ ಸಲ್ಲಬೇಕು ಅಂದರೆ ಸಿದ್ದರಾಮಯ್ಯವರು ಸಲ್ಲಬೇಕು. ಅವ್ರಿಗೇನಾದ್ರು ಜವಾಬ್ದಾರಿ ಇದ್ದರೆ, ನಾನು 14 ಬಾರಿ 15 ಬಾರಿ ಬಡ್ಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟಿದ್ದಿದ್ರೆ ಸ್ಕೀಮ, ಒಂದಷ್ಟು ಲಾಭ ಆಗ್ತಾಯಿತ್ತು, ಒಂದಷ್ಟು ಸರ್ಕಾರಕ್ಕೂ ಉಳಿತಾಯ ಆಗ್ತಾಯಿತ್ತು. ಆ ಕೆಲಸವನ್ನು ಮಾಡದೆ ಬೇಕಾಬಿಟ್ಟು ಹಂಚಿದ ಕಾರಣ ಇವತ್ತು ಈ ಸಮಸ್ಯೆ ಆಗ್ತದೆ. ಈಗೆಲ್ಲ ಒಂದು ಕಡೆ ಜ್ಞಾನೋದಯ ಆಗಿದೆ, ಅದರಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಓಕೆ, ಮುಂಬರುವಂತಹ ಚುನಾವಣೆ ಅಂದರೆ 2028 ವಿಧಾನಸಭಾ ಚುನಾವಣೆ ಏನಾದರೂ ಸರ್ಕಾರ ಮತ್ತೆ ಗ್ಯಾರಂಟಿ ಕಾರ್ಡನ್ನು ಏನಾದರೂ ಅಪ್ಲೈ ಮಾಡಿದ್ರೆ ಒಪ್ಕೊಳ್ತಾರಾ ರಾಜ್ಯದ ಜನತೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಯಾಕಂದರೆ ಪರಿಷ್ಕರಣೆ ಮಾಡಿ ಕೊಡ್ತೀವಿ, ಹೌದು, ಈ ಹಿಂದೆ ನಾವು ಗ್ಯಾರಂಟಿ ಯೋಜನೆಗಳು ಕೊಡುವಾಗ ಒಂದಷ್ಟು ಎಡವಿದ್ದೀವಿ, ಅದನ್ನು ತಿದ್ಕೊಳ್ತೀವಿ, ಇನ್ನೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ರೆ ಒಪ್ಕೊಳ್ತಾರಾ ಜನಸಾಮಾನ್ಯರು? ಜನರು ಮಾಹಿತಿ ಪ್ರಕಾರ ಇವತ್ತಿನ ಗ್ಯಾರಂಟಿ ಸ್ಕೀಮನ್ನು ರಸ್ತೆಯಲ್ಲಿ ಟೀ ಕುಡಿಯೋತವಿಂದ ಹಿಡಿದು ಒಂದು ಹೋಟ್ಲು ಮುಂದೆ ಇರ್ಬೋದು, ವಾಕಿಂಗ್ ಮಾಡ್ತಾವಿರ್ಬೋದು, ಉಗಿತಾ ಇದ್ದಾರೆ. ಯಾಕೆ ಅಂತಂದರೆ, ಅದು ಯಾಕೆ ಗ್ಯಾರಂಟಿ ಸ್ಕೀಮ್ ಸಕ್ಸಸ್ ಆಗಲಿಲ್ಲ ಅಂತಂದರೆ, ನೀವು ಅದನ್ನು ಯಾರಿಗೆ ತಲುಪಿಸ್ಬೇಕಾಯ್ತು ಅವ್ರಿಗೆ ತಲುಪಿಸೋದು, ಬೇಕಾಬಿಟ್ಟು ತಲುಪಿಸೋದೇ ಕಾರಣ. ಜೊತೆಗೆ ಇವತ್ತು ನೀವು ಶಕ್ತಿ ಯೋಜನೆ ತಗೊಳ್ಳಿ, ಇವತ್ತು ಬಸ್ಗಳಲ್ಲಿ ನಾವು ಹಿಂದೆ ನೋಡ್ತಾ ಇದ್ವಿ, ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟಿದ್ವಿ, 4 ಸೀಟೋ 3 ಸೀಟೋ ಕೊಟ್ಟಿದ್ವಿ. ಏನಕ್ಕೆ? ಅವ್ರು ಹತ್ತಕ್ಕಾಗಲ್ಲ, ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಲ್ಲ ಗಂಡಸ್ರ ಜೊತೆಲಿ ಅಂತ. ಇವತ್ತು ಗಂಡಸರೇ ಹತ್ತಂಗಾಗಿದೆ ಬಸ್ಗೆ, ಶಾಲಾ ಮಕ್ಳುಗಳು ಹತ್ತಕ್ಕಾಗ್ತಾಯಿಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಹತ್ತಕ್ಕಾಗ್ತಾಯಿಲ್ಲ. ಇಡೀ ಬಸ್ ತುಂಬ ಹೆಣ್ಮಕ್ಳು ಕುಸ್ತಿ ಆಡ್ತವ್ರೆ, ಬ್ಯಾಗ್ಗಳಲ್ಲಿ ಹೊಡೆದಾಡ್ಕೊತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು ಅಂದರೆ ಸಿದ್ದರಾಮಯ್ಯವರು. ಆ ಯೋಜನೆ ಯಾರಿಗೆ ಕೊಡಬೇಕಿತ್ತು? ಅವ್ರಿಗೆ ಕೊಡಬೇಕಿತ್ತು. ಯಾರು? ಒಂದು ಗಾರ್ಮೆಂಟ್ಸ್ ಕೆಲಸದಲ್ಲಿ ಯಾರೋ ಕೆಲಸ ಮಾಡ್ತಿದ್ದಾರೆ, ಅವ್ರ ಮನೆಯಿಂದ ಆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹತ್ರ ಹೋಗೋಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಯಾರೋ ವಯಸ್ಸಾದವರು 60 ವರ್ಷ ಮೇಲ್ಪಟ್ಟವರು ಆ ಶಕ್ತಿ ಯೋಜನೆಯಲ್ಲಿ ಒಂಚೂರು ಅನುಕೂಲ ಆಗ್ತಾಯಿತ್ತು. ಆದರೆ ನೀವು ಇವತ್ತು ಮಾಡಿದ್ದೇನು? ಬೇಕಾಬಿಟ್ಟು ಎಲ್ಕ ಕೊಟ್ಬಿಟ್ಟಿದ್ದೀರಾ.
ಶ್ರೀಮಂತರ ಬಡವ ಅಂದರೆ ಯಾರು ಬೇಕಾದ್ರೂ ಯೋಜನೆಗಳನ್ನು ಉಪಯೋಗಿಸೋದು. ಒಂದು ಇವತ್ತು ಬಸ್ ಕತ್ತಿದ್ರೆ ಅವರು ಆಧಾರ್ ಕಾರ್ಡ್ ತೋರಿಸಿದ್ರೆ ಬಿಡ್ತಾರೆ, ಅವರು ಫ್ರೀ, ಎಲ್ಲರಿಗೂ ಫ್ರೀ, ನಿಮಗೂ ಫ್ರೀ, ನನಗೂ ಫ್ರೀ, ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಅವ್ರಿಗೂ ಫ್ರೀ. ಏನಂದ್ರೆ ವ್ಯತ್ಯಾಸ ಏನಾಯಿತು? ಗ್ಯಾರಂಟಿ ಸ್ಕೀಮ್ಗಳು, ಪ್ರೀಬಿ ಸ್ಕೀಮ್ಗಳಿದಾವಲ್ಲ, ಅವು ನೀಡಿ ಪೀಪಲ್ಗೆ ಅನುಕೂಲ ಆಗಲಿ ಮತ್ತು ಬಡತನದ ರೇಖೆಗಿಂತ ಅವ್ರನ್ನ ಮೇಲ್ಮಟ್ಟಕ್ಕೆ ಎತ್ತಲಿ ಅನ್ನೋ ಉದ್ದೇಶವೇ ಹೊರತು ನೀವು ಯೂನಿವರ್ಸಲ್ಲಾಗಿ ಕೊಟ್ಟರೆ ಇಡೀ ಯೋಜನೆಯ ದಿಕ್ಕು ತಪ್ಪುತ್ತೆ. ದಿಕ್ಕು ತಪ್ಪಿಸಿದ್ರೆ ಸಿದ್ದರಾಮಯ್ಯನವರು. ಅಲ್ಲ, ಸರ್ಕಾರ ಬಂದು 6 ತಿಂಗಳು 1 ವರ್ಷದಲ್ಲೇ ಮನವರಿಕೆ ಆಗಿತ್ತು ಸರ್ಕಾರಕ್ಕೆ, ಹೌದು ಪರಿಷ್ಕರಣೆ ಮಾಡಬೇಕಿತ್ತು ಅನ್ನುವಂಥದ್ದು ಯೋಚನೆ ಬಂದಿತ್ತು. ಒಂದು ವೇಳೆ ಪರಿಷ್ಕರಣೆ ಮಾಡಿದರೆ ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕು ಸರ್ಕಾರ, ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತೀರಿ ನೀವು? ಅಂದರೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆ ಹೇಗೆ ಸಿಗಬೇಕು ಅಂತ ಹೇಳ್ತೀರಿ? ಸರ್ಕಾರದ ಇವತ್ತಿನ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡ್ರೆ ಪರಿಷ್ಕರಣೆ ಅಲ್ಲ, 5 ಗ್ಯಾರಂಟಿಯನ್ನು ಸ್ಟಾಪ್ ಮಾಡುವ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕೆಂದರೆ ಅವ್ರಿಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತು 3.25-4 ಲಕ್ಷ ಕೋಟಿಯನ್ನು ಸಾಲವನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳನ್ನ ಮಾಡಲಿಕ್ಕೆ ಹಣ ಇಲ್ಲ, ಯಾವುದೇ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಹಣ ಇಲ್ಲ. ಇವತ್ತು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಮುಚ್ಚಕ್ಕೆ ಹಣ ಇಲ್ಲ, ಯಾವುದೇ ರಸ್ತೆಗಳನ್ನು ಅಗದು ಬೇಕಾಬಿಟ್ಟು ಮಾಡಿದ್ದಾರೆ, ಅದಕ್ಕೆ ಟಾರ್ ಹಾಕೋಕ್ಕಾಗ್ತಿಲ್ಲ. ಅಂದರೆ ಅವರಲ್ಲಿ ಇವತ್ತು ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಗುತ್ತಿಗೆದಾರರಿಗೆ 1-1.5 ವರ್ಷ ಆಗಿದೆ ದುಡ್ಡು ಕೊಟ್ಟು. ಈ ರೀತಿಯ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ತಕ್ಕಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಿಲ್ಲಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ, ಆದರೆ ನಿಲ್ಲಿಸ್ತಾ ಇಲ್ಲ. ಏನಪ್ಪ ಅಂದರೆ ಸರ್ಕಾರ ಏನೋ ತೆಳ್ಕೊಂಡು ನಡ್ತಾ ಇದೆ ಅಷ್ಟೆ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.